ಮೀನಾಕ್ಷಿ ಚಾರು ಸ್ವಾರ್ಥಕ್ಕೆ ನಮ್ಮ ಮೇಘ ತೊಂದರೆ ಅನುಭವಿಸ್ಬಿಡ್ಲಲ್ಲ. ಮಯೂರಿ, ಯು ಆರ್ ಮೈ ಏಂಜಲ್. ಯಾವಾಗ್ಲೂ ನನ್ನ ಜೊತೆ ಇರ್ತೀಯ. ನಾನು ನಿಮ್ಮ ಮಾತಿಗೆ ತಲೆ ಅಲ್ಲಾಡ್ಸಿ ಎದ್ನೋ ಬಿದ್ನೋ ಅಂತ ಓಡ್ ಬಂದು ಜಯಂತನ್ ಮುಂದೆ ತಲೆ ತಗ್ಗಿಸ್ತೀನಿ ಅನ್ಕೊಂಡ್ರ? ನೋ. ಚಾರುಗೆ ನಿನ್ ಜೊತೆ ಮದುವೆ ಆಗ್ಬೇಕು ಅಲ್ವಾ? ಹೌದು ನೋಡು, ಚಾರು ಮದುವೆ ಆಗ್ತಾ ಇರೋದು ನಿಜ, ಆದ್ರೆ ಅದು ನಿನ್ ಜೊತೆ ಅಲ್ಲ ಅನ್ನೋದು ಅಷ್ಟೇ ನಿಜ. ಓ ಚನ್ನಬಸಪ್ಪನವರೇ, ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಹಾ ಹೇಳಿ, ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಕ್ಕಿದ್ನ? ಒಳ್ಳೆ ಗಂಡ, ಚಿನ್ನದಂತ ಹುಡುಗ ಸರ್. ಒಳ್ಳೆ ಮನಸ್ಸು, ನೋಡೋದಕ್ಕೂ ಸೂಪರು. ನೀವು ಹೇಳ್ದಂಗೆ ಒಳ್ಳೆ ಲೇವಲ್ ಬೇರೆ. ಸಿಕ್ಕಾಪಟ್ಟೆ ಎಸ್ಟೇಟ್ ಇದೆ, 100 ಜನ ಕೆಲಸಕ್ಕಿದ್ದಾರೆ, ಒಬ್ಬನೇ ಮಗ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮುಂಬೈಯಲ್ಲಿ ಇವ್ರದ್ದೇ ಅಪಾರ್ಟ್ಮೆಂಟು, ಲ್ಯಾಂಡ್ ಡೆವಲಪ್ಮೆಂಟ್ ಎಲ್ಲ ಇದೆ. ಕೈಗೆ ಕಾಲಿಗೆ ಆಳು, ಅವ್ರ ಮನೆ ಥರ ಜೀವನ. ನಿಮ್ಮ ಬಗ್ಗೆ, ಹುಡುಗಿ ಬಗ್ಗೆ ಎಲ್ಲ ಹೇಳಿದ್ದೀನಿ. ಅವರು ಫುಲ್ ಖುಷಿಯಾಗಿದ್ದಾರೆ. ಸಂಪ್ರದಾಯದಂತೆ ಒಮ್ಮೆ ಹುಡುಗಿ ನೋಡಬೇಕು ಅಂತಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಹೋಗೋಣ ಅಂತ ಬಂದಿದ್ದೀನಿ. ಅದಕ್ಕೇನಂತೆ, ಯಾವ ದಿನ ಯಾವ ಟೈಮ್ ಅಂತ ಹೇಳಿ, ನಾವಂತೂ ರೆಡಿ. ಸರಿ ಸರ್, ನಾನೇನು ಬರ್ತೀನಿ. ಓಕೆ. ಅಂದಾಗೆ ಸರ್, ಈ ಹುಡುಗ ಯಾರು? ಯಾರೋ ಕೆಲಸ ಕೇಳ್ಕೊಂಡು ಬಂದಿದ್ದಾನೆ. ನನ್ನ ಬಿಸ್ನೆಸ್ ಗೊತ್ತಲ್ವ ನಿಮಗೆ? ದಿನ ಹೀಗೆ ನಮ್ಮ ಮನೆ ಹತ್ರ ಯಾರಾದರೂ ಬಾಗಿಲು ಕಾಯ್ತಾ ಇರ್ತಾರೆ. ನೀವು ನಡೀರಿ. ರುಕ್ಮಿಣಿ, ಇಲ್ಲಿದ್ರೆ ಡಿಸ್ಟರ್ಬ್ ಆಗುತ್ತೆ. ಯಾರ್ಯಾರೋ ಕೆಲ್ಸಕ್ಕೆ ಬಾರ್ದಿರೋಲ್ಲ ಮನೆಗೆ ಬರ್ತಾರೆ. ನಾನು ಟೆರೇಸಲ್ಲಿ ಇರ್ತೀನಿ, ಅಲ್ಲೇ ಕಾಫಿ ತಗೊಂಡು ಬಾ. ಯಾಕೆ ಫೋನ್ ಮಾಡಿದೆ? ಸಿಮ್ ಚೇಂಜ್ ಮಾಡ್ಲಾ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನೀನೇ ಕಾಲ್ ಮಾಡಿ ನಿನ್ನ ನಂಬರ್ ಕೊಟ್ಟಿದ್ದು. ಈಗ ನಾನು ಕಾಲ್ ಮಾಡಬಾರ್ದು ಅಂದರೆ? ನನ್ನ ಸಿಮ್ಮು ನನ್ನ ಇಷ್ಟ. ಬೇಕಾದಾಗ ಕಾಲ್ ಮಾಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಇರ್ತೀನಿ. ಸರಿ, ಎಲ್ಲಿದೆಯಾ ಹೇಳು. ಯಾಕೆ? ನಿನ್ನ ಮದುವೆ ಆಗಬೇಕು. ಇದೇನಿದು? ನೀನ್ ಬೇಕು ಅಂದಾಗ ಮದ್ವೆ ಆಗೋದು, ಬೇಡ ಅಂದಾಗ ದೂರ ತಳ್ಳೋದು. ನಾನೇನ್ ಬುದ್ಧ ತರ ಕಾಣಿಸ್ತೀನ? ನೀನೇನು ಕಡಿಮೆನಾ? ಬೇಕಾದಾಗ ಯಜಮಾನ್ರೆ, 6 ಪ್ಯಾಕ್ ಯಜಮಾನ್ರೆ ಅಂತ ಹಿಂದಿಂದೇನೆ ಅಲಿತಿದ್ದೆ. ಈಗ ನೀನು ವರ್ಷ ತೋರಿಸ್ತಾ ಇದೆಯಾ? ನೋಡು ಚಾರು, ಆವಾಗ ನಿನ್ನ ಪ್ರೀತಿ ನಂಗೆ ಅರ್ಥ ಆಗಿರಲಿಲ್ಲ, ಈಗ ಅರ್ಥ ಆಗಿದೆ. ಎಲ್ಲಿದ್ರೂ ಬೇಗ ಬಂದ್ಬಿಡು. ಸ್ವಲ್ಪ ಸುಮ್ಮನಿರ್ತೀಯಾ? ಬೇಗ ಬಾ ಅನ್ನೋದು, ಮದ್ವೆ ಆಗೋಣ ಅನ್ನೋದು. ನಾನು ಯಾಕೆ ನಿನ್ ಮಾತು ಕೇಳಬೇಕು? ನೋಡು ಚಾರು, ನೀನು ಮದುವೆ ಆಗಬೇಕು ಅಂತ ನೀನು ತಂದಿರೋ ತಾಳಿನ ನಾನು ಜೇಬಲ್ಲಿ ಇಟ್ಕೊಂಡು ತಿರುಗ್ತಾ ಇದ್ದೀನಿ. ನೀನು ಈಗ ದಾರಿಲಿ ಸಿಕ್ಕಿದ್ರು ಸಾಕು, ಸ್ಪಾಟಲ್ಲೇ ತಾಳಿ ಕಟ್ತೀನಿ. ನೀನಿರೋ ಜಾಗದಲ್ಲಿ ಯಾರಾದ್ರೂ ಮೆಂಟ್ಲು ಕೇಸಿದ್ರೆ ಹೋಗಿ ಅವಳಿಗೆ ತಾಳಿ ಕಟ್ಟು. ನಿನ್ ಮೂತಿಗೆ ನಾನು ಸೂಟ್ ಆಗಲ್ಲ. ನಿನಗಿಂತ ಬೆಟರ್ ಆಗಿರೋ ಪ್ರಾಣಿ ಇನ್ಯಾವ್ದಿದೆ? ಜಾಸ್ತಿ ನಕ್ರ ಮಾಡಬೇಡ, ಬೇಗ ಬಾ. ಇಷ್ಟೆಲ್ಲ ಆಗಿದ್ರು ಇವನ್ ಕೊಬ್ಬು ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಚಾರು, ಚಾರು ಕೇಳಿಸ್ತಾ ಇದೆಯಾ? ಹಲೋ, ಇದೇನು ಮಾವ ಕಾಲ್ ಮಾಡ್ತಿದ್ದಾರೆ? ಹಲೋ, ಎಲ್ಲಿದ್ದೆ ಜಯಂತ? ಮಾವ ಆನ್ ದ ವೇ, ಬರ್ತಾ ಇದ್ದೀನಿ. ಬೇಗ ಬಾ, ನಿನಗೋಸ್ಕರ ಕಾಯ್ತಾ ಇದ್ದೀನಿ.
ಸರಿ ಮಾವ. ಪ್ರಸಾದ್ ಮನೆಗೆ ಹೋಗಿ ನಾವು ರಾದ್ದಾಂತ ಮಾಡಿ ಬಂದಿದ್ಯಂತೆ. ಇಲ್ಲಿ ಮಾಡಿ ಸಾಲು ಅಂತ ಅಲ್ಲೂ ಮುಂದುವರಿಸ್ತಾ ಇದೆಯಾ ಅಲ್ವೋ? ಪ್ರಸಾದ್ ಫೋನ್ ಮಾಡಿ ನಿನ್ನ ಮಗ ಮನೆಗೆ ಬಂದ್ರೆ ಕಾಲ್ ಮುರಿತೀನಿ ಅಂತ ಹೇಳಿದ್ರು. ಆದ್ರೂ ಅವ್ರ ಮನೆಗೆ ಹೋಗಿ ಧಮಕಿ ಹಾಕಿದ್ದಿಲ್ಲ. ಎಷ್ಟೋ ಧೈರ್ಯ ನಿನಗೆ? ಇದೆಲ್ಲ ಬೇಕಿತ್ತೇನೋ? ನಾನೇನು ಧಮಕಿ ಹಾಕಿಲ್ಲ ಅಪ್ಪ. ಅವ್ರು ಮಾತಾಡಿದ ರೀತಿಯಿಂದ ನನ್ನ ಮನ್ಸಿಗೆ ತುಂಬ ನೋವಾಯಿತು. ಹಾರ್ಷಾಗಿ ಮಾತಾಡಿದೆ. ಆಮೇಲೆ ಸಾರಿನೂ ಕೇಳಿದೆ. ನಿನಗೆ ಅಲ್ಲಿ ಹೋಗು ಅಂದಿದ್ಯಾರು? ಚಾರುಗೆ ಬೇರೆ ಮದುವೆ ಮಾಡ್ತೀವಿ, ಗಂಡು ಹುಡುಕ್ತಿದ್ದೀವಿ ಅಂತ ಇದ್ದಾರೆ ಅವರು. ನನಗೆ ಗೊತ್ತು ಮಾವ. ನಾನಲ್ಲಿ ಇದ್ದಾಗಲೇ ಮ್ಯಾರೇಜ್ ಬ್ರೋಕರ್ನ ಕರೆಸಿ ಈ ವಿಷಯದ ಬಗ್ಗೆ ಹೇಳ್ತಾ ಇದ್ರು. ಯಾರೋ ಮನೆ ಇಲ್ಲ ಅಂದಮೇಲೆ ಹೇಗೆ ಮದುವೆ ಮಾಡ್ತಾರಂತೆ? ಗಂಡಿನ ಕಡೆಯವ್ರಿಗೆ ಹೆಣ್ಣನ್ನು ಹೇಗೆ ತೋರಿಸ್ತಾರಂತೆ? ಏನೋ ಗೊತ್ತಿಲ್ಲ ಅಪ್ಪ. ಅವಳ ಅಜ್ಜಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ರು. ಅವ್ರ ಅಜ್ಜಿ ಮನೆ ಎಲ್ಲಿ ಅಂತ ತಿಳ್ಕೊಬೇಕಿತ್ತು ನೀನು. ಎಲ್ಲ ಶುದ್ಧ ಸುಳ್ಳು ಅಪ್ಪ. ಯಾವ ಅಜ್ಜಿ ಮನೆನೂ ಇಲ್ಲ, ಏನೂ ಇಲ್ಲ. ನನ್ನನ್ನು ಯಾಮಾರ್ಸಕ್ಕೋಸ್ಕರ ಈ ರೀತಿ ಕತೆ ಕಟ್ತಾ ಇದ್ದಾರೆ. ಚಾರುನೇ ಮದುವೆ ಮಾಡ್ಕೋತೀನಿ ಅಂತ ನಮಗೆಲ್ಲ ಮಾತು ಕೊಟ್ಟಿದ್ಯಾ? ಮರಿಬೇಡ. ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಪ್ರಸಾದ್ ಮಾತಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂದರೆ ನೀನು ಚಾರುನ ಮದುವೆ ಆಗಲೇಬೇಕು. ಇಬ್ಬರು ಸ್ವಲ್ಪ ಜವಾಬ್ದಾರಿಯಿಂದ ಇರೋದನ್ನು ಕಲ್ತ್ಕೊಳ್ಳಿ. ನಾನು ಇನ್ನು ಮುಂದೆ ಇಲ್ಲೇ ಪರ್ಮನೆಂಟಾಗಿ ಇರೋಕ್ಕಾಗಲ್ಲ. ತೋಟದ ಮನೇಲಿ ಇರಬೇಕಾಗತ್ತೆ. ಏನು ಭಾವ ಇದು? ಅಲ್ಲಿ ಸಾಕಷ್ಟು ಕೆಲಸಗಳಿದೆ. ಹೋಗಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಪರ್ಮನೆಂಟಾಗಿ ಅಲ್ಲೇ ಇರ್ತೀನಿ ಅಂತಲ್ಲ, ಬಂದು ಹೋಗಿ ಮಾಡ್ತಾ ಇರ್ತೀನಿ. ತಿಂಗಳಿಗೋ 15 ದಿನಕ್ಕೋ ಒಂದ್ಸಲ. ಭಾವ, ಮೇಘ ಈಗಷ್ಟೇ ಹುಷಾರಾಗ್ತಿದ್ದಾಳೆ. ಅಪ್ಪ ಅಮ್ಮ ಪಕ್ಕದಲ್ಲಿಲ್ಲ ಅಂದರೆ ಅವ್ರು ಹೊಂದ್ಕೋತಾಳೆ. ಪಶುಪತಿ, ಮಯೂರಿ ಇದ್ದಾಳೆ ಕಣೆಯ ನೋಡ್ಕೊಂಡು. ಮೇಘ ಆಸ್ಪತ್ರೆಯಲ್ಲಿದ್ದಾಗ ನಾವು ನೋಡ್ಕೊಂಡಿದ್ವಿ. ತಾಯಿ ಥರ ಅವಳು ನೋಡ್ಕೊಳ್ಳಿಲ್ಲ. ಅವಳು ಇರೋವಾಗ ನನಗೆ ಯಾಕೋ ಟೆನ್ಷನ್. ಯಾಕ್ರೆ ಅಷ್ಟೊಂದು ಬೇಜಾರ ಮಾಡ್ಕೋತಿದ್ದೀರಾ? ಹೇಳಿದ್ನಲ್ಲ, ಅಲ್ಲಿಲ್ಲ ಅಂದರೆ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಾವಾ, ಅದಕ್ಕೆ ನೀವು ಯಾಕೆ ಹೋಗಬೇಕು? ನಾನಿಲ್ವಾ? ನಾನು ಹೋಗ್ತೀನಿ. ಹೇಗೂ ಮೀನಾಕ್ಷಿ ಇಲ್ಲ, ಸನ್ಯಾಸಿ ಥರ ಅಲ್ಲೇ ಬದುಕ್ಬಿಡ್ತೀನಿ. ಅಷ್ಟೊಂದು ವೈರಾಗ್ಯದ ಮಾತಾಡ ಬೇಕಾಗಿಲ್ಲ ಪಶುಪತಿ. ತೋಟದ ಕೆಲಸ ಅಷ್ಟು ಸುಲಭ ಅಲ್ಲ. ಮನೆಗೆ ವಹಿಸಿರೋ ಕೆಲಸನ ನಿಭಾಯಿಸು, ಅಷ್ಟು ಸಾಕು. ಮಾವ, ನನ್ನಿಂದ ಈ ಮನೆಯವರಿಗೆಲ್ಲ ತುಂಬ ನೋವಾಗಿದೆ. ಅದನ್ನು ನಾನೇ ಸರಿ ಮಾಡಬೇಕು. ನೀವು ಆರಾಮಾಗಿ ತೋಟದ ಮನೆಗೆ ಹೋಗಿ ಬನ್ನಿ. ನಾನು ಜವಾಬ್ದಾರಿಯಿಂದ ನಡ್ಕೋತೀನಿ. ನನ್ನ ನಂಬಿ. ಒಂದು ಮಾತು ಹೇಳ್ತೀನಿ ಜಯಂತ. ನಾನು ತೋಟದ ಮನೆಯಿಂದ ಬಂದಾಗಲೆಲ್ಲ ನಿನ್ನಲ್ಲಿ ಬದಲಾವಣೆ ನೋಡೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಚಾರುನ ಮದುವೆ ಆಗೋದಕ್ಕೆ ಸಾಕಷ್ಟು ತಯಾರಿಗಳನ್ನ ನಡೆಸ್ತಾರೆ. ನನ್ನ ಆಸೆನ ನಿರಾಸೆ ಮಾಡಬೇಡ. ಖಂಡಿತ ಮಾವ. ಆಯ್ತು ಅಂತ ಬಾಯಲ್ಲಿ ಹೇಳೋದಾಗಲ್ಲ, ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡ್ಕೋ. ಭಾವನ ಮನಸ್ಸನ್ನ ನೋಯಿಸ್ಬೇಡ. ಅವ್ರ ಆಸೆಗೆ ಕಣ್ಣೀರು ಹರಿಸ್ಬೇಡ.
ರಿಲ್ಯಾಕ್ಸ್ ಮೇಘ, ಪರವಾಗಿಲ್ಲ ಮಲ್ಕೋ. ಪರವಾಗಿಲ್ಲ, ನೋವು ಕಮ್ಮಿ ಆಗಿದೆ. ಇದೇನಿದು ಬುಕ್ಕೆ? ನನಗೆ ಯಾಕೆ ತಂದ್ರಿ? ನಿನಗೆ ತರದು ಇನ್ಯಾರಿಗೆ ತರಲಿ? ನಾವು ಪ್ರೀತ್ಸೋರ್ನ ನೋಡೋಕೆ ಹೋಗ್ಬೇಕಿದ್ರೆ ಈ ಥರ ತೊಗೊಂಡೋದ್ರೆ ಕಾಳಜಿದೆ ಅಂತ ಅರ್ಥ. ಆದರೂ ಇವತ್ತು ಇದನ್ನು ತರೋದಕ್ಕೆ ಏನಾದರೂ ಕಾರಣ ಬೇಕಲ್ವಾ? ಆಸ್ಪತ್ರೆಯಿಂದ ಹುಷಾರಾಗಿ ಬಂದಿರೋದಕ್ಕೆ ಖುಷಿಯಿಂದ ಕೊಡ್ತಿರೋ ಪ್ರೇಮ ಕಾಣಿಕೆ. ಹಾಸ್ಪಿಟಲಿಗೆ ಬರಬೇಕಾದ್ರೂ ಒಂದು ಬೊಕ್ಕೆ ತರಬೇಕಿತ್ತು, ಇನ್ನೂ ಬೇಗ ಹುಷಾರಾಗ್ತಿದ್ದೆ. ಈ ಯೋಚನೆ ನನಗೂ ಬಂದಿತ್ತು. ಬಟ್ ಆಸ್ಪತ್ರೆಯಲ್ಲಿ ತುಂಬ ನರ್ಸ್ಗಳಿರ್ತಾರಲ್ವಾ, ನಿನ್ನ ಕೈಗೆ ಸೇರೋ ಹೊತ್ತಿಗೆ ಬರೀ ಪ್ಲಾಸ್ಟಿಕ್ ಇರ್ತಿತ್ತು ಅಷ್ಟೇ. ತಗೋ. ಕಾಫಿ ಕುಡಿತೀಯಾ? ಬೇಡ, ನಂದಾಗಿದೆ. ಪ್ರೀತಿಯಿಂದ ಕೊಡಬೇಕಿದ್ರೆ ಬೇಡ ಅಂತ ಹೇಳಬಾರ್ದು. ತಗೋ. ನಿಮಗೆ? ನೀನು ಕುಡಿ, ಅದಕ್ಕೆ ನಾನು ಕುಡಿತೀನಿ. ಇದರಲ್ಲೇನಾ? ಬೇಡಪ್ಪ. ನಮ್ಮ ಮಧ್ಯೆ ಇದೆಲ್ಲ ಇನ್ಫ್ಯಾಕ್ಟ್ ಕಾಫಿ ಇನ್ನೂ ಸ್ವೀಟ್ ಆಗಿರುತ್ತೆ ನಿನ್ನ ಥರ. ಇದು ಸ್ವಲ್ಪ ಜಾಸ್ತಿ ಆಯಿತು. ಯಾವ ಸಿನಿಮಾದು? ಹಾರ್ಟ್ ಬೀಟ್ ಅಂತ, ನಂದೆ. ಇಲ್ಲಿಂದ ಟೆಲಿಕಾಸ್ಟ್ ಆಗ್ತಿರೋದು. ರಾಹುಲ್, ನನಗಿವತ್ತು ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ನಾವಿಬ್ಬರು ಈ ರೀತಿ ಮಾತಾಡ್ತಾ ಇರೋದು ಇದೇ ಮೊದಲನೇ ಸಲ. ನನಗೆ ಈ ಪ್ರಾಬ್ಲಮ್ ಆಗಿರೋದು ಒಂಥರ ಒಳ್ಳೆಯದೇ ಆಯಿತು ಅಲ್ವಾ? ಮೇಘ, ಇನ್ನು ಮುಂದೆ ನನ್ನ ಮೇಘಲ್ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು, ಸರಿನಾ? ಪ್ರೀತಿಗೆ ಸಮಯ ಸಂದರ್ಭ ಇರಲ್ಲ ಮೇಘ, ಸದಾ ನಮ್ಮ ಜೊತೆನೇ ಇರುತ್ತೆ. ನಾವು ಪ್ರೀತಿಸೋರ್ ಪಕ್ಕದಲ್ಲಿದ್ದಾಗ ಅದನ್ನ ಶೇರ್ ಮಾಡ್ಕೋತಿರ್ಬೇಕು. ಫ್ರೆಶ್ನೆಸ್ ಇರುತ್ತೆ, ಮನ್ಸಿಗೊಂದು ಖುಷಿ ಇರುತ್ತೆ. ಯಾರಿಗೆ? ಇದು ನನ್ನ ಮನಸ್ಸಲ್ಲಿರೋಳಿಗೆ. ಅಂದ್ರೆ ಶಾಕ್ ಆಯ್ತಾ? ಸುಮ್ಮನೆ ತಮಾಷೆಗೆ. ನನ್ನ ಮನಸ್ಸಲ್ಲಿ ಇನ್ನು ಯಾರು ಇರೋಕ್ಕೆ ಸಾಧ್ಯ? ನಿನಗೆ ಹೇಳಿದ್ದು ಡಿಯರ್. ತಗೋ, ಕೆಲಸ ಇದೆ ಮೇಘ, ಹೊರಡ್ತೀನಿ. ತಗೋ, ಗೆಟ್ ವೆಲ್ ಸೂನ್. ತುಂಬ ದಿನ ಆಯಿತು, ಹಾಗೆ ಸುತ್ತಾಡ್ಕೊಂಡು ಬರೋಣ. ರಾಹುಲ್, ದಿನ ಹೀಗೆ ಬರ್ತಾ ಇರಿ, ಮನ್ಸಿಗೆ ತುಂಬ ಹಿತ ಅನಿಸುತ್ತೆ. ದಿನ ಏನು ಬೇಕಾದ್ರೆ ಇಲ್ಲೇ ಎದ್ಬಿಡ್ತೀನಿ. ಬಟ್ ಅದು ಅತ್ತೆ ಮಾವನಿಗೆ ಮುಜುಗರಕ್ಕೆ ಕಾರಣ ಆಗಬಾರ್ದು. ಬಟ್ ಆಗಾಗ ಬರ್ತಾ ಇರ್ತೀನಿ. ಓಕೆ, ಗೆಟ್ ವೆಲ್ ಸೂನ್.
ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ಈ ಪರಿಸ್ಥಿತಿಲಿ ರೆಸ್ಟ್ ಮಾಡಬೇಕು. ಹೋಗಿ ರೆಸ್ಟ್ ಮಾಡು. ಜಯಂತಣ್ಣ, ಡಾಕ್ಟ್ರೇ ಹೇಳಿದ್ದಾರೆ ನಿಧಾನವಾಗಿ ಓಡಾಡಬಹುದು ಅಂತ. ಈ ಬೊಕ್ಕೆ ಯಾರು ಕೊಟ್ಟಿದ್ದು? ರಾಹುಲ್ ಬಂದಿದ್ರು, ಅವರೇ ಕೊಟ್ಟಿದ್ದು. ಹೌದಾ? ಜಯಂತಣ್ಣ, ಯಾಕೋ ಬೇಜಾರಲ್ಲಿದೆಯಾ? ಇನ್ನು ಮುಂದೆ ಹೀಗೆ ಮೇಘ. ಏನಾಯ್ತು? ತುಂಬ ಬೇಜಾರಾಗಿದೆ ಮೇಘ. ಚಾರು ನೋಡಿದ್ರೆ ಹಾಗೆ, ಮಯೂರಿ ನೋಡಿದ್ರೆ ಹೀಗೆ, ಇಬ್ರು ಮಧ್ಯೆ ಸೇರ್ಕೊಂಡು ಕಂಗಾಲಾಗಿದ್ದೀನಿ ನಾನು. ಅದೇನೇ ಆಗಲಿ, ನೀನಂತೂ ಮಯೂರಿನ ಮದುವೆ ಆಗಲೇಬೇಕು. ನಾನು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಮೇಘ. ಅದೆಲ್ಲ ನನಗೆ ಗೊತ್ತಿಲ್ಲ. ಆಗಬೇಕು ಅಂದರೆ ಆಗಲೇಬೇಕು ಅಷ್ಟೇ. ನಿನ್ನ ಆಸೆ ನೆರವೇರೋದಕ್ಕೆ ಸಾಧ್ಯನಾ? ಜಯಂತಣ್ಣ, ನಿನ್ನ ಫೋನ್ ಕೊಡು. ಯಾಕೆ? ತುಂಬ ಬೋರ್ ಹೊಡಿತಾ ಇದೆ ಜಯಂತಣ್ಣ. ಸಾಂಗ್ಸ್ ಕೇಳೋಣ ಅಂತ. ಕೊಡು ಫೋನು. ನನ್ನ ಹತ್ರ ಇರೋದೆಲ್ಲ ಓಲ್ಡ್ ಸಾಂಗ್ಸ್, ನಿನಗಿಷ್ಟ ಆಗಲ್ಲ. ನನಗೆ ಅದೇ ಇಷ್ಟ. ಪ್ಲೀಸ್ ಕೊಡು ಜಯಂತಣ್ಣ, ಕೊಡು. ಮಯೂರಿ, ಐ ಲವ್ ಯು. ನೀನು ನನ್ನೋಳು, ನನ್ನ ಬಾಳಿಗೆ ಜೊತೆಯಾಗೋಳು. ಏನು ಹುಡುಕ್ತಾ ಇದೆಯಾ? ಸಾಂಗ್ ಸಿಗ್ಲಿಲ್ವಾ? ಕೊಡು, ನಾನೇ ತೋರಿಸ್ತೀನಿ. ಇಲ್ಲ, ಸಿಕ್ತು ಕಣೋ, ಸಿಕ್ತು. ಯಾಕೋ ಯಾವ ಸಾಂಗು ಕೇಳಬೇಕು ಅನ್ನಿಸ್ತಿಲ್ಲ. ತಗೋ ನಿನ್ನ ಫೋನ್. ಮೇಘ, ಮಯೂರಿ ನಿನ್ನ ಹತ್ರ ನನ್ನ ಬಗ್ಗೆ ಏನಾದರೂ ಮಾತಾಡ್ತಾಳ? ಅಥವಾ ನನ್ನ ಮೇಲಿರೋ ಫೀಲಿಂಗ್ಸ್ ಬಗ್ಗೆ ಏನಾದರೂ ನಿಂಗೆ ಹೇಳ್ತಾಳ? ಹಾಗೇನಿಲ್ವಲ್ಲ. ಜಯಂತಣ್ಣ, ಮಯೂರಿ ಯಾವಾಗಲೂ ನಿನ್ನ ಬಗ್ಗೆನೇ ಕೇಳ್ತಾ ಇರ್ತಾಳೆ, ನಿನ್ನ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅವಳು ನಿನ್ನ ತುಂಬ ಪ್ರೀತಿಸ್ತಾಳೆ ಕಣೋ. ಅವಳ ಮನಸ್ಸಲ್ಲಿ ಇಟ್ಕೊಂಡು ನಿನ್ನನ್ನು ಪೂಜಿಸ್ತಾಳೆ. ಜಯಂತಣ್ಣ, ಮಯೂರಿ ಯಾವತ್ತಿದ್ರೂ ನಿನ್ನೋಳೆ. ಎಷ್ಟು ಒಳ್ಳೆಯಳು ಪುಟ್ಟ. ಈಗ ತುಂಬ ಹೊತ್ತಾಯ್ತು, ಹೋಗಿ ರಿಲ್ಯಾಕ್ಸ್ ಮಾಡು. ಹೋಗು.